ಮಾನ್ವಿಯ ಯೋಧ ರವಿಕಿರಣ್ ಸಾವು, ಗ್ರಾಮದಲ್ಲಿ ಗೌರವಗಳೊಂದಿಗೆ ನೆರವೇರಿತು ಅಂತ್ಯ ಸಂಸ್ಕಾರ. ಮಾನ್ವಿ ತಾಲೂಕಿನ ಆರ್ಜಿ ಕ್ಯಾಂಪ್ ಗ್ರಾಮದ ರವಿಕಿರಣ್ 37 ವರ್ಷ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಯೋಧನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಚೆನ್ನೈನ ಕಲ್ಪಕ್ಕಂ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ಕೆಲಸ ಮಾಡುತ್ತಿದ್ದ ಇವರು ಚೆನ್ನೈನ ಏರ್ಪೋರ್ಟ್ನಲ್ಲಿ ಭಾನುವಾರ ಬೆಳಿಗ್ಗೆ ಲೋಡಿದ್ದ ಗನ್ ರಿಫೈರಿಂಗ್ ಆಗಿ ತಲೆಗೆ ಬಿದ್ದ ಪರಿಣಾಮ ಮೃತಪಟ್ಟಿದ್ದಾರೆ. ಮೃತರು ಪತ್ನಿ, 2 ಪುತ್ರಿಯರನ್ನ ಮತ್ತು ತಂದೆ ತಾಯಿ, ಅಪಾರ ಗೆಳೆಯರ ಬಳಗವನ್ನ ಅಗಲಿದ್ದಾರೆ. ಸೋಮವಾರದಂದು ಸಿಐಎಸ್ಎಫ್ನ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಸಕಲ ಗೌರವಗಳೊಂದಿಗೆ ಚೆನ್ನೈನಲ್ಲಿ ಯೋಧನ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಪಾರ್ಥಿವ ಶರೀರವನ್ನು ಮಾನ್ವಿ ತಾಲೂಕಿನ ಆರ್ಜಿ ಕ್ಯಾಂಪ್ನ ನಿವಾಸಕ್ಕೆ ಕಳುಹಿಸಿಕೊಟ್ಟರು. ಕುಟುಂಬಸ್ಥರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದ್ದು ಬಾಲ್ಯದ ಸ್ನೇಹಿತರ ಬಳಗ ಮತ್ತು ತಾಲೂಕಿನ ಮಾಜಿ ಸೈನಿಕರು, ರಾಜಕೀಯ ನಾಯಕರು ಮತ್ತು ಅಭಿಮಾನಿಗಳು ಅಂತಿಮ ನಮನ ಸಲ್ಲಿಸಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದರು.